ತಿನ್ನ ಅನ್ನ ಕಿತ್ಕೊಳಕ್ ಬಂದವ್ರೆ, ಜಮೀನ್ ಕಿತ್ಕೊಳಕ್ ಬಂದವ್ರೆ. ಹೈಕೋರ್ಟು ಸುಪ್ರೀಂ ಕೋರ್ಟು ತೀರ್ಮಾನ ಕೊಡಬೇಕು, ಅವ್ರವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ನೋಡು, ಸೈನಿಕರಿಗೆ ಅನ್ನ ಯಾರು ಕೊಡೋರು? ಅನ್ನ ಯಾರು ಕೊಡೋರು? ರೈತರು ಬೆಳೆದೋದೆ ಕೊಡೋದು. ರೈತರು ಅನ್ನ ಬೆಳೆದು ಕೊಡ್ತಿದ್ರೆ ಅವ್ರು ಇರ್ತಾರ? ಆಗ್ಲೂ ಇಳಿವೆ ದೇಶಕ್ಕೆ ಆಗ್ತಿರಲ್ಲ ನಮ್ಮ ಭಾರತ ದೇಶವ. ಅವ್ರಿಗೆ ಅನ್ನ ಯಾರು ಕೊಡೋರು? ಅವ್ರು ಕೊಡ್ತಾರ? ಇದು ಆಕ್ಚುಲಿ ಚೆನ್ನಾಗಿರೋ ಮುಖ್ಯಮಂತ್ರಿ ಕೊಡ್ತಾರ. ನಾವ್ ಮಾಡಿರೋನು ಎಷ್ಟು ಕೋಟಿ ಮಾಡಿಗವನೆ, ಎಷ್ಟು ಕೋಟಿ ಮಾಡಿಗೆ ರೈತರಿಗೆ ಕಣ್ಣೀರು ಹಾಕಿಸ್ತಾ ಇದ್ದಾನೆ. ಅವ್ನು ಸರು ನಾಶ ಆಗ್ಬೇಕಾನೆ ಇರಲ್ಲ ನೋಡ್ರಿ. ಮಕ್ಕಳು ಮರಿ ತಂದ್ಕೊಡ್ತಾನ ರೈತರಿಗೆ. ಅವು ತಾತನ ಕಾಲ ಮುತ್ತಾತನ ಕಾಲದಲ್ಲೂ ಇರೋ ಜಮೀನ ಇವತ್ತ ಕಿತ್ಕೊಂಡಾಗ ಕಾಪಾಡ್ತದನ್ನಲ್ಲ. ಯಾಕೋಸ್ಕರ ತಾತ ಮಾಡ್ತಾ ಇದ್ದಾನೆ. ಎಷ್ಟು ಕೋಟಿ ಮಾಡ್ಯಾವ ನೋಡು. ಅಷ್ಟು ಕೋಟಿಯ ನೋಡ್ರಿ ಎಲ್ಲರಿಗೆ ದಾನ ಮಾಡ್ಲಿ, ನೀರಾವರಿ ಮಾಡ್ಕೊಡ್ಲಿ, ನೀರಾವರಿ ಮಾಡ್ಕೊಡ್ಲಿ, ಬ್ಯಾಟ್ರಿ ಕಟ್ಟಿಸ್ಕೊಡ್ಲಿ, ದುಡ್ಕೊಂತವೆ. ಇಲ್ಲ ಮಠ ಮಾಡಿ ದಾನ ಮಾಡ್ಲಿ. ನಮ್ಗೇನು ಇಲ್ಲ ಕಣಪ್ಪ, ಏನು ಇಲ್ಲ ಕೂಲಿ. ಹಂಗ ಆತ ಅಂತ ದಾನ ಮಾಡ್ಲಾಳು, ಬಡವ್ರಿಗೆ ದಾನ ಮಾಡ್ಲಿ. ಮನೆಯಲ್ದವ್ರು ಮನೆ ಕಟ್ಟಿಸ್ಕೊಡ್ಲಾಳು. ಬೇಕಾದವ್ರು ದುಡ್ಡಿರೋನು ದುಡ್ಡು ಮಾಡಿಕೊಂಡು ಏನ್ ಮಾಡ್ತಾನೆ? ಏನು ಯಾವ್ದು ಬೇಡ, ಅವ್ರ ಜಮೀನು ಅವ್ರ. ಇವ್ನು ಅಲ್ಲೆಲ್ಲ ಕೊಡು, ಬೇಕಾದ ತಾಳಿ ತಗ, ಬೇಕಾದ ಜಮೀನು ಮಾಡ್ಕೊಳ್ಳಿ. ಅವ್ರ ಜಮೀನು ಹಾಕಿರ್ಕೋಬೇಕು. ರೈತನ ಯಾಕಂಡು ಅನ್ನಿಸ್ಬೇಕು. ನೋವಿದೆ, ಆಕ್ರೋಶ ಇದೆ. ಯಾಕೆ ಭಗವಂತ ನನಗಿಷ್ಟು ಪ್ರಶ್ನೆ ಮಾಡ್ತಾ ಇದ್ದಾನಲ್ಲ? ಕಣ್ಣೇ ಯಾಕೆ ಸುರಿಸ್ಬೇಕು? ಆ ಕಣ್ಣೀರು ಅವನಿಗೆ ತೊಡ್ತಿದ್ರಿ ಕೇಳ್ರಿ. ನಾನು ಸತ್ರ ನೆನೆಸ್ಕೇಳ್ರಿ ನೀವೆಲ್ಲವ. ಅದೇ ಕಣ್ಣೀರು ಅವ್ರ ಕಣ್ಣಿಗೆ ತೋರಿಸ್ತಾನೆ. ಮಕ್ಕಳು ಮರಿಗೂ ಆತಿ. ಮತ್ತೆ ಇದು ಅನ್ಯಾಯ ಮಾಡಿದವ್ರಿಗೆ ಯಾವತ್ತೂ ಒಳ್ಳೇದಾಗಲ್ಲ. ಸರಿ ನಾಶ ಆಗಿ ಹೋಗ್ಕರಿ. ನೋಡಿ ಕೇಳ್ಕೊಳ್ರಿ, ಎಷ್ಟು ಗೋಳಾಡ್ತಾವ ಅವು, ಎಷ್ಟು ಕಣ್ಣೀರು ಹಾಕ್ತವೆ. ಹಾಲು ಕೊಡ್ತಾವಲ್ಲ, ಅವು ಮೇವು ಹೇಳ್ತತೆ. ಏನವ ಮೇವು ಹೇಳ್ತಾರವ, ಹಾಲು ಕಡ್ದು ಹಾಕ್ತಾರೆ. ಅವು ಹಾಲು ಕುಡಿತಾರಲ್ಲ, ಗೊತ್ತಾಗಲ್ವಾ? ರೈತರು ಬ್ಯಾಗ್ ಹಾಕಿ ತಿಂತಾರಲ್ಲ, ಗೊತ್ತಾಗಲ್ವಾ? ಏನಾರು ಹಾಕಿರೆ ಮಸ್ರಿಗೋನೆ ಹಾಕೈತ ಅಂತಾರೆ. ರೈತರು ಬ್ಯಾಗ್ ಕೊಟ್ಟಿರೋದು ಅವ್ರು ತಿನ್ನೋದು, ನಾವು ತಿನ್ನೋದು. ಯಾಕೆ ಆ ಥರ ಮಾಡಬೇಕು? ದೇವ್ರು ನಿಂಗೆ ಒಳ್ಳೇದು ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಒಳ್ಳೇದು ಮಾಡಬೇಕು. ಈಗ ನೋಡ್ರಿ, ಎಲ್ಲರೂ ಇದ್ದು ಈ ಸಿಂಧಕ್ಕೆ ಏನಾರು ಕಂಡಿದ್ರ, ಈ ಕೆಟ್ಟದ್ ಕಂಡಿದ್ರೆ ಈ ಬಂದೆಲ್ಲ 3 ದಿನ ಆಗ್ಯದ. ಮುಖ್ಯಮಂತ್ರಿ ಆಗ್ಯವನೆ ಈ ತರ ಅಲ್ಲಾಡಿಸ್ತದಾನೆ ರೈತರನ್ನ. ಅವ್ನು ಹಿಂಗೆ ಮಾಡ್ಕೊಂಬರ್ದೆ ಪರ್ಕೆಟ್ ತಗೊಂಡಿದ್ರು ಕೇಳ್ರಿ ರೈತರು. ತಪ್ಪಲ್ಲ. ಒಂದು ಹೊಡಿಸಿ, ನಾನು ಹೊಡಿತೀನಿ.